ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನು ಸಮಸ್ಯೆ ಅಂತ. ಮತ್ತೆ ಕೇಬಲ್ ಕಟ್ಟಾಗಿರೋದು ಈ 1.5 ವರ್ಷದಲ್ಲಿ ಈ ಥರ 3ನೇ ಸಲ ಆಗ್ತಿರೋದು. ಕೇಬಲ್ ಹೋಗ್ತಾ ಇರೋದು ಫಸ್ಟ್ ಲೆಂತಲ್ಲೇ ಹೋಗಿತ್ತು. ಈ ಒಂದು ಮೂರೇನೋ ಬ್ರೇಕ್ ಇದಾಗೈತೆ, ಡ್ಯಾಮೇಜ್ ಆಗೈತೆ. ಒಟ್ಟು ಟೋಟಲು 3ರಿಂದ 4 ಇರ್ಬೋದು ಮೋಟ್ರವ್ರಿಗೆ. ಬಟ್ ಯಾವುದ್ರಲ್ಲಿ ಹೋಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಸಾರಿ. ಆದರೂ ಹೋಗೈತೆ. ಈಗ 2 ದಿನ ಆಯಿತು, ನೀರೇ ಇಲ್ಲ. ಮಳೆ ಬಿದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗೋದು. ನೋಡೋಣ. ಈಗ ಹೇಳಿದ್ದೀನಿ ಆಲ್ರೆಡಿ, ಬಂದು ಚೆಕ್ ಮಾಡ್ಬಿಟ್ಟು ಹೋಗವ್ರೆ ಕೇಬಲೇ ಹೋಗಿರೋದು ಅಂದ್ಬಿಟ್ಟು. ಈಗ ಬಂದು ಮತ್ತೆ ಎಷ್ಟನೇ ಲೆಂತಲ್ಲಿ ಹೋಗೈತೆ ಏನು ಅಂತ ಎಲ್ಲ ಹೇಳೋದು ನೋಡಬೇಕು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ರೈತನಿಗೆ ಸಪೋರ್ಟ್ ಮಾಡಿ. ಇದೇ ಥರ ಫಾರ್ಮಿಂಗ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇವತ್ತು ಯಾವುದ್ರಲ್ಲಿ ಹೋಗೈತೆ ಬ್ರೇಕು, ಕೇಬಲ್ ಬ್ರೇಕ್ ಐತೆ ಅಥವಾ ಏನು ಮೆಲ್ಟ್ ಆಗೈತೆ ಏನೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನೆಕ್ಸ್ಟು ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಕೊನೆ ತನಕ. ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಮಗ್ಗರ್ ಮೂಲಕ ಕೇಬಲ್ ಚೆಕ್ ಮಾಡ್ತಿರೋದು. ಈಗ ಬಂದಿದ್ದಾರೆ, ಚೆಕ್ ಮಾಡೋಕ್ಕೆ ಈಗ ನೋಡ್ತಾರೆ ಈಗ ಏನಾಗಿದೆ ಅಂತ ಗೊತ್ತಾಗುತ್ತೆ. ಕಣ್ಣು ತುಂಬಿಡಿ ಅಲ್ವಾ? ಮತ್ತು ನಾನು ಸುಮಾರು ದಿನ ಆಗ್ಬಿಟ್ಟಿತ್ತು ಇದ್ರ ಕತೆ ನೋಡಿ ನೋಡಿ ನೋಡಿ. ಒತ್ತೊಂದು ತುಂಬಿಡಿತಾಗ ನೀವು ರೆಡಿ ಮಾಡಿ ಹೋದ್ಮೇಲೆ. ಬರ್ಬೋದಾಯ್ತು ನೀವು ಬೈಕ್ಲಿ ಅಲ್ಲಿ ನಿಲ್ಸ್ಬಿಟ್ಟು ದಾರಿಲಿ ಇಲ್ಲಿ ನಡ್ಕೊಬೋದಾಯ್ತು. ನೀವು ಅಲ್ಲಿ ನಿಲ್ಸ್ತೀರ, ನಾ ಬೈಕ್ ನಿಲ್ಸಿನಲ್ಲ ಹೆಂಗಾದ್ರೂ ಒಂದಿತ್ತು. ಬೆಳೆಸ್ಕೊಂಡು ಅದು ಹಂಗಿಲ್ವಾ? ಗ್ರೌಂಡ್ ಅದು ಏನೋ ಗ್ರೌಂಡ್ 0 ಇರ್ಬೇಕಾ? ಚೆಂದಾಗಿದ್ರೆ ಆಗದೇ ಇದೆ ನಿಂಗೆ ಮುಳ್ಳು. ಇಲ್ಲ ಮೇನ್ ಗೊತ್ತಾಗೋದು ಅಲ್ಲಿಗಿಂತ ಒಳಗಡೆಗಿಂತ. ಇಲ್ಲಿ ಕಡೆಲ್ಲ ಒಂದು 2 ಸಲ ಉಂಟದ, ಅದು ಒಳಕ್ಕೆ ಆದಂಗೆಲ್ಲ ಒಂದು ಅಲ್ಲೇ ಹೋಗಿತ್ತು. ಪಾಸಿಟಿವ್ ಫಸ್ಟ್ ಅಂತ ಹೋಗಿತ್ತು. ಅದೇ ಮೇಟ್ ಫೀಟ್ ಆಗಿ ಸರ್ ಹೋಗಿತ್ತಲ್ಲ, ಹಂಗಾಗಿರುತ್ತೆ ಅಂತ ನೀವು ಅಲ್ವಾ? ಹಂಗೆ ಆಗುತ್ತೆ ಸರ್. ಕತೆ ಕೊಡ್ತೀವಿ. ಮೋಟ್ರ್ ಚೆನ್ನಾಗಿದ್ರ ಆಗದೇ ಇಲ್ಲ ಇದು ಅದ್ರದ್ದು ಅದಕ್ಕೆ ಸಂಬಂಧಪಟ್ಟದ್ದು. ಗ್ರೌಂಡಿಂಗ್ದು ಅದಾಗಿ ತೋರಿಸ್ರು ಆಗದೇ ಇಲ್ಲ ತಗ ಯಾವಳದೇ ಇಲ್ಲ ಮುಳ್ಳು. ಬೇರೆ ಪರಿಸ್ಥಿತಿ ಬಂತು ಈಗ. ಅವತ್ತಿನಾಗ ಎದ್ದು ಪೈಪ್ಗೆ ಇಲ್ಲೇ ಒಂದದ. ಈಗ ಇದ್ರ ಕೆಳಗೆ ಅಲ್ಲಿ ಸ್ವಲ್ಪ ಅಂದರೆ ಒಂದು ಅಡಿಲೇನ ಮುಕ್ಕಲ್ ಅಡಿಲದ ಕಟ್ಟಿಲ್ಲ. ಕೆಳಕ್ಕೆ ಅದು ಸೀಮೆ ಹಾಕಿ ಎತ್ಬೇಕು. ಅದು ಏನು ಮಾಡೋಕ್ಕಲ್ಲ, ಹೇಳಿದಾಗಲೇ ಗೊತ್ತಾಯ್ತು. ಕಂಡದ ನೋಡಿ. ಇವಾಗ ಸ್ಪಾಟ್ಗೆ ತೋಟದ ಹತ್ರ ಬಂತು ಈಗ ಜೀಪು. ನೆಕ್ಸ್ಟು ಎಲ್ಲ ಪೈಪೆಲ್ಲ ಮೇಲೆ ಕೆತ್ತಬೇಕು. ಗೊತ್ತಾಗುತ್ತೆ ಯಾವುದ್ರಲ್ಲಿದೆ ಅಂತ, ಯಾವ ಲೆಂತಲ್ಲಿ ಮೆಲ್ಟ್ ಆಗಿದೆ ಏನು ಅಂತ ನೋಡೋಣ ಈಗ. ನೀರು ನಿಂತಿರ್ತಲ್ಲ, ಬೋಟ್ ಇಟ್ಕೊಂಡು ಸೈಡ್ಗೆ.
ಎನಕ್ಕೆ ಬಿಟ್ಟಾಗಿ ಹಾಂ ಕೇಬಲು ಮಧ್ಯೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಅಂತ ಪ್ರತಿಯೊಂದು ಚೆಕ್ ಮಾಡ್ತಾರೆ ಮೆಗ್ಗರಲ್ಲಿ. ಪ್ರತಿಯೊಂದು ಡ್ಯಾಮೇಜಲ್ಲೂ ಗ್ರೌಂಡಿಂಗು ಮತ್ತು ಅದೆಲ್ಲ ಚೆಕ್ ಮಾಡಿ ಸಣ್ಣ ಪುಟ್ಟ ಏನಾದರೂ ಹೋಗಿ ಕೂಡ ಅದನ್ನು ಚೆಕ್ ಮಾಡಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ. ಅದನ್ನೇ ಈಗ ಚೆಕ್ ಮಾಡ್ತಾಯಿರೋದು ಈಗ ಅವರು. ಸದ್ಯಕ್ಕೆ ಇಲ್ಲಿವರೆಗೆ 3 ಲೆಂತ್ ಆಗೈತೆ, ಏನೂ ಯಾವುದು ಮೆಲ್ಟ್ ಆಗಿಲ್ಲ ಅಥವಾ ಕಟ್ಟಾಗಿಲ್ಲ ಇಲ್ಲಿವರೆಗೂ. ಮುಂದೆ ಇನ್ನೂ ನೋಡಬೇಕು, ಹೇಳ್ತಾರೆ ಗೊತ್ತಾಗುತ್ತೆ ಈಗ. ಏನಾಗಿರೋದು ಇದು? ಅಲ್ಲಿ ಹೋಗಿದ್ದಕ್ಕೆ ನಿಮ್ಗೆ ಮೋಟ್ರ್ ಚೆನ್ನಾಗಿರುತ್ತೆ ಅಂತ ತಿಳ್ಕೊಬೇಕು. ಈಗ ಇಲ್ಲಿ ಆಗಲಿಲ್ಲ ಮೋಟ್ರ್ ಇಲ್ಲಿ ಹೋಗಿ ಜಾಯಿಂಟ್ ಏನೂ ಆಗಿಲ್ಲ ಅಂದ್ರೆ ಇಲ್ಲೂ ಆಗಿದ್ರೆ ಮೋಟ್ರ್ ಉಂಟಾಯ್ತು. ಇಲ್ಲೂ ಆದರೆ ನಿಮ್ಗೆ ಮೋಟ್ರ್ ಉಳಿತು. ಈ ಥರ ಜಾಯಿಂಟ್ಗಳು ಉಂಟಾದ್ರೆ ಒಳ್ಳೇದು, ಏನು ತೊಂದರೆ ಇಲ್ಲ ನಿಮ್ಗೆ. ಜಾಯಿಂಟ್ ಇಲ್ಲ ಸದ್ಯಕ್ಕೆ ಮೋಟ್ರದು ಅಷ್ಟಿಂದ ರೆಡಿ ಮಾಡ್ಕೊಟ್ರಲ್ಲ, ಏನೂ ಆಗಿಲ್ಲ ಒಟ್ಟಿನಲ್ಲಿ. ಬರೀ ಕೇಬಲ್ ಕಣ 3 ಸರಿ ಆಗಿರೋದು, 3ನೇ ಸರಿ ಕಣ ಇದು. 6 ತಿಂಗಳಾಯ್ತು ಹಾಕ್ಬಿಟ್ಟಿದ್ಮಲ್ಲ. ಹಾಂ ಫಸ್ಟ್ನೇದಲ್ಲೇ ಹೋಗಿತ್ತು. ನೀವು ಹಾಕಿರೋ ಪ್ಯಾಚ್ ಅದು ಗೊತ್ತಾಯ್ತಾ ನಮಗೆ? ನಾವು ಯಾರು ತಮ್ಮ ಹೇಳಿಸಲ್ವಲ್ಲ, ನಿಮ್ದೇ ಇನ್ನೇನೋ 3-4 ವರ್ಷದಿಂದ ಬರೀ 5 ವರ್ಷ ಮೇಲೆ ಅಲ್ಲಿ ಆಗಿಲ್ಲ ಕಮಾರು ಮೋಟ್ರು. ಓಡಿಸ್ಬೇಕಲ್ಲ. ಹಾಂ ಇದೇನೋ ಅದು ಒಂದು ನೋಡಿ ಬೇನ್ ಹೋಗಿದ್ದೆ ಅದು ಒಂದು ಸ್ವಲ್ಪ ಅಲ್ಲಿ ನೋಡೋಣ ಅದರಿಂದ ಇಲ್ಲ ಏನಕ್ಕಲ್ಲ. ಕರೆಂಟ್ ಇಲ್ಲ, ನಿನ್ನ ಸರಿಯಾಗಿ ಕೊಡಲಿಲ್ಲ. 1 ಅವರ್ ಕೊಟ್ಟಿದ್ದ, ಇವತ್ತದಿಲ್ಲ. 12 ಗಂಟೆ ಮೇಲೆ 12 ಮೇಲೆ ಒಟ್ಟಿನಲ್ಲಿ ನೋಡು ಒಳಗೆ ಬಂದ್ಗಿಂತ. ಕಲೆಕ್ಷನ್ ಇಲ್ಲಿ ಬರೀ ಕಟ್ಟಾಗ್ಬಿಡೋದು. ಈ ಫಸ್ಟ್ ಸಿಕ್ಕಿದೆಲ್ಲ ಡ್ಯಾಮೇಜ್, ಅದು ಆಚೆ ಬರೋ ಥರ ಮಾಡೋಕ್ಕಾಗಲ್ವಾ? ಊಟ ಮಾಡೋಕೆ ಈ ಆಚೆ ಉದ್ದಾಗದಲ್ಲ, ಅದನ್ನೇ ಕನೆಕ್ಷನ್ ಕೊಟ್ಬಿಡು. ಹಾಂ ಇಲ್ಲಿ ಎಕ್ಸ್ಟ್ರಾ ಉದ್ದ ಅದಲ್ಲ, ಒಳಗೆ ಬಿಟ್ಟ ಮೇಲೆ ಅದು ಉದ್ದಾಗದ. ಹಾಂ ಮೊದಲು ಇಲ್ಲಿದ್ದಿತ್ತು, ಮೇಲ್ಟ್ ಆದ್ರೂ ನೋಡ್ಕೊತಿದ್ದು. ಈಗೇನಾಯ್ತು, ಈಗ 1 ಅಡಿ ಒಳಗೆ ಹೋಯ್ತಾ, ಅದು ಭಾರಿ ಹಿಂಸೆ. ಊಟ ಮಾಡಿದ್ರೆ ಹಂಗೆ ಎದ್ದೆ.
ಸಾಮಾನ್ಯವಾಗಿ ಈ ಡ್ಯಾಮೇಜ್ಗಳು ಇದರಲ್ಲಿ ಏನಕ್ಕಪ್ಪ ಮೆಲ್ಟ್ ಆಗ್ತವೆ ಅಂದರೆ ಅತಿಯಾಗಿ ಮೋಟ್ರ್ ರನ್ನಿಂಗ್ ಆಗೋದು ಅಥವಾ ಏನಾದರೂ ವೋಲ್ಟೇಜ್ ಪ್ರಾಬ್ಲಮ್ ಆದಾಗ ಈಸಿಯಾಗಿ ಮೆಲ್ಟ್ ಆಗೋದು ಅದೇ ಡ್ಯಾಮೇಜ್ ಇರೋದ್ರಿಂದ. ಬೇರೆ ಎಲ್ಲೂ ಹೆಚ್ಚಾಗಿ ಆಗಲ್ಲ. ಎಲ್ಲಿ ನಾವು ಡ್ಯಾಮೇಜ್ ಇರ್ತೇವೆ ಅಲ್ಲೇ ಜಾಸ್ತಿ ಆಗೋದು ಕೇಬಲೆಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಮಳೆಗಾಲ ಸ್ವಲ್ಪ ಕಮ್ಮಿ ಆದಾಗ ಮೋಟ್ರ್ ಜಾಸ್ತಿ ರನ್ನಿಂಗ್ ಇರ್ತವೆ, ಆ ಟೈಮಲ್ಲಿ ಮೆಲ್ಟ್ ಜಾಸ್ತಿ ಆಗ್ತವೆ. ಈ ಮೆಲ್ಟ್ ಆಗೋಕೆ ಏನು ಈ ಥರ ಕಾರಣ? ಕೇಬಲ್ ವೀಕ್ ಆಯ್ತಂತೆ ಅಂದರೆ ಅತಿಯಾಗಿ ಓಡಿದ್ರು ಹಂಗೆ ಆದ ಅಥವಾ ಏನಾದರೂ ಕರೆಂಟ್ ಪ್ರಾಬ್ಲಮ್ಗಳು? ಏನಪ್ಪ ಇನ್ನೊಂದಿರ್ಬೇಕು ಅನ್ಸುತ್ತೆ ಹಂಗಾರ. ಫೈನಲ್ ಎಲ್ಲ ಮುಗಿಸಿ ಹೋಗ್ತಾ ಇರೋದು. ಕಟ್ಟಾಗಿರೋದೆಲ್ಲ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿದ್ರು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.